ಈ ಯುದ್ಧದ ಎಫೆಕ್ಟ್ನಿಂದಾಗಿ ಕಮರ್ಷಿಯಲ್ ಗ್ಯಾಸ್ ಸಪ್ಲೈನಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ, ಜೊತೆಗೆ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬೀಳ್ತಾ ಇದೆ ಅಂತ. ಸೊ ಇವತ್ತಿನಿಂದ ಕರ್ನಾಟಕದಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಆಗ್ತಾ ಇದೆ. ಇವತ್ತಿನಿಂದ 20% ಸರಬರಾಜು ಆಗುವ ಸಾಧ್ಯತೆ ಇದೆ. ಸ್ವಲ್ಪ ನಿರಾಳ ಇದು. ಕಮರ್ಷಿಯಲ್ ಗ್ಯಾಸ್ ಸರಬರಾಜು ಮಾಡೋದಕ್ಕೆ ಕೇಂದ್ರ ಸೂಚನೆಯನ್ನು ಕೊಟ್ಟಿದೆ. ಡೆಲ್ಲಿ, ರಾಜಸ್ಥಾನ ಸೇರಿದಂತೆ ಅನೇಕ ಕಡೆಗಳಲ್ಲಿ 20% ಸಿಲಿಂಡರ್ ಸರಬರಾಜಾಗುತ್ತೆ. ಈಗ ಅದೇ ಆಶಯ ಬೆಂಗಳೂರಿನ ಹೋಟೆಲ್ ಮಾಲೀಕರಿಗೆ ಇದೇ ಆಶಯದಲ್ಲಿ ಕಾಯ್ತಾ ಕೂತಿದ್ದಾರೆ. ಅಟ್ಲೀಸ್ಟ್ ಇವಾಗಲಾದರೂ ಬರುತ್ತಾ ಅಂತ. 20% ಗ್ಯಾಸ್ ಸರಬರಾಜು ಆಯಿತು ಅಂತಂದರೆ ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ. ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷರು PC ರಾವ್ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಡಿಮೆ ಮಾಡಿ, ಕೇಂದ್ರ ಸರ್ಕಾರ ಈಗಾಗಲೇ ಹೇಳಿದೆ ಸ್ವಲ್ಪ ಗ್ಯಾಸ್ ಸಬಲೀಕರಣ ಆಗ್ತದೆ, ಅವೈಲಬಿಲಿಟಿ ಬರುವ ಪರಿಸ್ಥಿತಿ ಇದೆ ಅಂತ ಹೇಳಿದ್ದಾರೆ. ಅದಲ್ಲದೆ ರಾಜ್ಯ ಸರ್ಕಾರಗಳಿಗೆ 20% ಆದ್ರೂ ಕಮರ್ಷಿಯಲ್ ಗ್ಯಾಸ್ಗೆ ಕೊಡುವಂತ ಅನುಮತಿಯನ್ನು ಕೊಟ್ಟಿದ್ದಾರೆ. ಹೀಗೆ ಡೆಲ್ಲಿಯಲ್ಲಿ ಕೂಡ ಅವರು ನೋಟಿಫೈ ಮಾಡಿದ್ದಾರೆ 20% ಕಮರ್ಷಿಯಲ್ ಗ್ಯಾಸ್ ಕೊಡ್ತಾರೆ ಅಂತ. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ನಮಗೆ 20% ಗ್ಯಾಸ್ ನಾಳೆ ಸಿಗುವ ಅವಕಾಶಗಳಿದೆ. ಒಂದೊಂದು ಹೋಟೆಲ್ಗೆ ಒಂದೊಂದು ರೀತಿಯಲ್ಲಿ ಇರ್ತದೆ. ನಾವು ಕನ್ಸ್ಯೂಮ್ ಮಾಡುವ ಗ್ಯಾಸ್ ನಲ್ಲಿ 20% ಸಿಗಬಹುದು. ಖಂಡಿತ ನಾವು ಆದಷ್ಟು ಮಟ್ಟಿಗೆ ಹೋಟೆಲ್ಗಳನ್ನು ಮುಚ್ಚಬಾರದು, ಮೆನುವನ್ನು ಕಡಿಮೆ ಮಾಡಿ, ಕೆಲಸದ ಅವಧಿಯನ್ನು ಬೇಕಿದ್ರೆ ಕಡಿಮೆ ಮಾಡಿ ಅಂತ ಕೇಳ್ಕೊಂಡಿದ್ದೇವೆ. ಅದರಂತೆ ಇದು ಒಂದು ಸಣ್ಣ ಪ್ರಮಾಣದ ಆಶಾದಾಯಕವಾದ ಸುದ್ದಿ. ಕನಿಷ್ಠ 50% ಬಂದ್ರೇನೆ ಹೋಟೆಲ್ ಉದ್ಯಮಕ್ಕೆ ಸ್ವಲ್ಪ ಜೀವ ಬರ್ತದೆ. ಕಾದು ನೋಡೋಣ, ಆದಷ್ಟು ಬೇಗ ಯುದ್ಧ ನಿಲ್ಬಹುದು, ಆದಷ್ಟು ಬೇಗ ನಮ್ಗೆ ಸಹಕಾರ ಆಗ್ತದೆ ಅಂತ ನಾವು ಆಶಾಭಾವಿಯಾಗಿ ಕಾಯ್ತಾ ಇದ್ದೇವೆ. ದರದ ವಿಚಾರಕ್ಕೂ ಸಂಘಕ್ಕೂ ಯಾವುದೇ ಸಂಬಂಧ ಇಲ್ಲ. ಒಂದು ಪ್ರಮುಖವಾದ ವಿಚಾರ ಅದು ಅವರವರ ಹೋಟೆಲ್ನವರ ಅವರ ಪ್ರಾಫಿಟ್ ಅಂಡ್ ಲಾಸ್ ನೋಡಿ ಅವರವರ ಆಗಿಂದಾಗೆ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಹೀಗಿದ್ದರೂ ಸುಮಾರು 40,000 ಇರುವಂತಹ ಹೋಟೆಲ್ನಲ್ಲಿ ಒಂದು 4-5 ಹೋಟೆಲಲ್ಲಿ ಸ್ವಲ್ಪ ಹೆಚ್ಚಿಗೆ ಮಾಡಿರಬಹುದು ಅಷ್ಟೇ. ಅದು ಗಣನೀಯವಾದ ಪ್ರಮಾಣವೇ ಅಲ್ಲ. 40,000 ಹೋಟೆಲ್ನಲ್ಲಿ ಒಬ್ಬರು ಇಬ್ಬರು ಇರ್ತಾರೆ. ಆದಷ್ಟು ಮಟ್ಟಿಗೆ ಈ ಕಷ್ಟ ಸಂದರ್ಭದಲ್ಲಿ ಹೆಚ್ಚಿಸುವುದು ಪ್ರಯತ್ನ ಮಾಡಬೇಡಿ ಅಂತ ನಾವು ಕೇಳ್ಕೊಂಡಿದ್ದೇವೆ. ಹಾಗಿದ್ರೂ ಅದು ಅವರವರ ಪರಿವರ್ತನೆಗೆ ಬರ್ತದೆ. ನಮ್ಮ